ಫಸ್ಟ್ ನಂದು ಓಪನಿಂಗ್ ಸ್ಟೇಟ್ಮೆಂಟ್ ಏನಿತ್ತು, ಸೌಜನ್ಯ ಕೊಲೆ ಆದಾಗ ಅದರದ್ದು SIT ತಂಡ ರಚನೆ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅದನ್ನು ಸ್ವಾಗತಿಸಿದೆ. ಇವತ್ತಿಗೂ ಕೂಡ ಅದರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ನಾನು ಹೇಳ್ತಿರೋದಿಷ್ಟೇ, ಧರ್ಮಸ್ಥಳ ಅಂತ ಒಂದು ಕೇಂದ್ರ, ಅಂತ ಒಂದು ದಾನ ಸ್ಥಳ, ಅಂತಹ ಒಂದು ಅನ್ನದಾನ, ಅಂತಹ ಒಂದು ಸ್ತ್ರೀ ಸಂಘಗಳು, ಅಂತಹ ಒಂದು ಏನೇನು ಕೆಲಸ ಒಂದು ಗವರ್ಮೆಂಟ್ ಮಾಡಬೇಕಾದ ಕೆಲಸ ಅಲ್ಲಿ ಎಷ್ಟು ಕೆಲಸಗಳು ಆಗಿದೆ ಅನ್ನೋದು ನಾಡಿನ ಮಾತ್ರ ಅಲ್ಲ, ವಿಶ್ವದ ಎಲ್ಲರಿಗೂ ಗೊತ್ತಿದೆ ಧರ್ಮಸ್ಥಳ ಏನ್ ಕೆಲಸ ಮಾಡ್ತಿದೆ ಅಂತ. ಅಂಥ ಧರ್ಮಸ್ಥಳದ ಬಗ್ಗೆ, ಅಂತಹ ಧರ್ಮಾಧಿಕಾರಿಗಳ ಬಗ್ಗೆ ಅವಹೇಳನ ಮಾಡಿದಾಗ ಇವರು ಸುಮ್ಮನಿದಾರಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ಸಣ್ಣ ಸಣ್ಣ ಇದನ್ನ 24 ಗಂಟೆ ಒಳಗಡೆ ಇವರಿಗೆ FIR ಹಾಕಕ್ಕಾಗುತ್ತೆ, ಸುಮೋಟೋ ಕೇಸ್ ದಾಖಲೆ ಮಾಡಕ್ಕಾಗುತ್ತೆ. ಇಂಥ ಇದಕ್ಕೆ ಒಂದು ಎಲ್ಲಾದ್ರೂ ಹೇಳಿದ್ರ ಇವರು? ನಾನು ಹೇಳುದು ಇಂಥ ಒಂದು ಶ್ರದ್ಧಾ ಕೇಂದ್ರ ಬಗ್ಗೆ ನಾವು ಅದನ್ನು ಧರ್ಮ ಜಾಗೃತಿ ಮೂಡಿಸುವ ಪ್ರಯತ್ನ, ಧರ್ಮದ ಬಗ್ಗೆ ಎಚ್ಚರಗೊಳಿಸುವಂತಹ ಕೆಲಸವನ್ನು ನಾವು ಇವತ್ತಿಂದ ಮಾಡ್ತಿದ್ವಿ. ಖಂಡಿತವಾಗ್ಲೂ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಜನರನ್ನು ನಾವು ಸುಮ್ಮನೆ ಬಿಡಲ್ಲ. ಅವರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಜನ, ಅವಹೇಳನಕಾರಿ ಮಾತಾಡಿರೋದು, ಧರ್ಮಸ್ಥಳ ರತ್ನಗಿರಿಯ ಬೆಟ್ಟಕ್ಕೆ ಕೈ ಹಾಕಿರುವಂತಹ ಜನ, ಅಲ್ಲಿ ಅಗಿದಿರುವಂತಹ ಜನ ಸುಮ್ನೆ ಬಿಡ್ತಾರೆ. ಅಲ್ಲಿ ಆದ್ರೂ ಕೂಡ ಧರ್ಮಸ್ಥಳದ ಅನ್ನಪ್ಪ ಇದನ್ನು ಸುಮ್ನೆ ಬಿಡ್ತಾರಂತ ತಿಳ್ಕೊಬೇಡಿ. ನಾನು ಹೇಳುದಿಷ್ಟೇ, ಇದು ಧರ್ಮ ಯುದ್ಧ. ನೀವು ಹೇಳಿದ್ರೆ ಒಳ್ಳೆ ಒಂದು ಹೆಡ್ಡಿಂಗ್ ಹಾಕಿದಿರಾ, ಧರ್ಮ ಜಾಗೃತಿಗೋಸ್ಕರ ನಾವು ಡೇ ಅಂಡ್ ನೈಟ್ ಹೋರಾಟ ಮಾಡೇ ಮಾಡ್ತೀವಿ. ಇವ್ರು ಹೇಳ್ತಿದ್ದಾರೆ ನಮ್ಗೆ ನೋಡಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಸೌಜನ್ಯ ಒಂದು ಹೆಣ್ಣು ಮಗಳು, ನಾನು ಹೆಣ್ಣು ಮಗಳು, ನಾನು ಕೂಡ ಆ ಭಾಗದವರೇ, ಕೋಸ್ಟಲ್ ಏರಿಯಾದವರೇ. ನಮಗೂ ಧರ್ಮಸ್ಥಳದ ಮಹಿಮೆ ಏನು ಅಂತ ಅನ್ನೋದು ಗೊತ್ತಿದೆ. ಧರ್ಮಸ್ಥಳದ ಬಗ್ಗೆ ಪ್ರತಿಯೊಂದು ಏನೇ ಜಗಳ ಆಗ್ಲಿರಿ, ಮನೆಯಲ್ಲಿ ಏನೇ ಮಾತುಗಳಾಗ್ಲಿರಿ, ಧರ್ಮಸ್ಥಳಕ್ಕೆ ಹೋಗಿ ನಾವು ಕಾಣಿಕೆ ಹಾಕಿ ಅದನ್ನು ಸರಿಪಡಿಸ್ಕೊಂಡು ಬರುವಂತ ಅಂತ ಶ್ರದ್ಧಾ ಕೇಂದ್ರದ ಬಗ್ಗೆ ಇಂಥ ಮಾತು, ಈ ಪರಿಸ್ಥಿತಿ ಬರ್ಬೇಕಾ? ಧರ್ಮಸ್ಥಳ ಬಗ್ಗೆ ಯಾರಿಗಾರು ಒಂದು ಇರ್ರೆಸ್ಪೆಕ್ಟಿವ್ ಪಾರ್ಟಿ ರೀ, ಒಂದು ಸಾಮಾನ್ಯ ಜನರಿಗೆ ಹೋಗಿ ಧರ್ಮಸ್ಥಳ ಬಗ್ಗೆ ಹೇಳಿ, ಅವ್ರು ಹೇಳ್ತಾರೆ. ಅಂತ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಇಷ್ಟು ಅಪಪ್ರಚಾರ ನಡೀತಾ ಇರುವಾಗ ಈ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ ಅಂದ್ಮೇಲೆ ನಾವಿನ್ನು ಸುಮ್ಮನೆ ಇರಲ್ಲ. ಖಂಡಿತವಾಗ್ಲೂ ಸುಮ್ಮನೆ ಇರಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಬೇಕಾದ್ರೆ ಡಿಗ್ ಮಾಡಿ ನಿಮ್ಗೆ ಮೂಳೆ ಸಿಕ್ಕಿದೆ ಮಾಡ್ರಿ, ದಯವಿಟ್ಟು ಯಾರು ತಪ್ಪು ಮಾಡಿದಾರೆ ಇರ್ರೆಸ್ಪೆಕ್ಟಿವ್ ಪಾರ್ಟಿ ಒಂದು ಒಳಗೆ ಹಾಕಿ. ನಿಮ್ಮ ಹತ್ರ ಗೃಹ ಇಲಾಖೆ ಇದೆ, ಸರ್ಕಾರ ಇದೆ, ಏನಕ್ಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಧರ್ಮಸ್ಥಳ ಚಲೋ ಮೂಲಕ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ? ಧರ್ಮಸ್ಥಳ ಚಲೋ ಮೂಲಕ ಧರ್ಮ ಯುದ್ಧವನ್ನು ಸಾರ್ತಾ ಇದೀವಿ ನಾವು. ಧರ್ಮ ಜಾಗೃತಿಯನ್ನು ಜನರಿಗೆ ತೋರಿಸ್ತಾ ಇದ್ವಿ. ಇದರಲ್ಲಿ ನಾವು ಬಿಜೆಪಿಯ ಬಾವುಟ ಇಟ್ಕೊಂಡು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇಲ್ಲ. ನೋಡಿ, DK ಶಿವಕುಮಾರ್